ಇವತ್ತು ರಾಜ್ಯಾದ್ಯಂತ ನಟ ದರ್ಶನ್ ಅಭಿನಯದ ಡೆವಿಲ್ ದರ್ಶನಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಕೌಂಟ್ ಡೌನ್ ಶುರು ಆಗಿದೆ. ಡೆವಿಲ್ ದರ್ಶನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದ್ದು ಬೆಳಗ್ಗೆ 6:30ರಿಂದ ಎಲ್ಲೆಡೆ ಸಿನಿಮಾ ಶೋ ಆರಂಭ ಆಗಲಿಕ್ಕಿದೆ. ಥಿಯೇಟರ್ಗಳಲ್ಲಿ ಡೆವಿಲ್ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಅಭಿಮಾನಿಗಳು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಗಾಂಧಿನಗರದಲ್ಲಿರುವಂತಹ ಎಲ್ಲ ನಾಯಕ ನಟರ ಹಣೆ ಬರಹ ನಿರ್ಧರಿಸುವ ಸಿನಿಮಾ ಥಿಯೇಟರ್ಗಳಲ್ಲಿ ಈಗ ದರ್ಶನ್ ಕಟೌಟ್ಗಳು ರಾರಾಜಿಸ್ತಾ ಇದೆ. ನರ್ತಕಿ ಮತ್ತು ಪ್ರಸನ್ನ ಥಿಯೇಟರ್ನಲ್ಲಿ ಕಟೌಟ್ ರಾರಾಜಿಸ್ತಾ ಇದ್ದು ರಾಜ್ಯಾದ್ಯಂತ 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ಡೀಟೇಲ್ಸ್ ಇದೆ. ಡೆವಿಲ್ ಗ್ರ್ಯಾಂಡ್ ವೆಲ್ಕಮ್ಗೆನೆ ಅಭಿಮಾನಿಗಳು ಸಜ್ಜಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಟ್ರೇಲರ್ ಮತ್ತು ಟೀಸರ್ನ ಮೂಲಕ ಅಭಿಮಾನಿಗಳಲ್ಲಿ ವಿಶೇಷವಾದಂಥ ಕುತೂಹಲವನ್ನ ಮೂಡಿಸಿರುವಂತಹ ಡೆವಿಲ್ ಸಿನಿಮಾಗೋಸ್ಕರ ಅಭಿಮಾನಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನರ್ತಕಿ ಸಿನಿಮಾ ಮಂದಿರದಿಂದ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ನಮಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ದೀಪಿಕಾ, ವೆರಿ ಗುಡ್ ಮಾರ್ನಿಂಗ್. ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾಗೋಸ್ಕರ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ರು, ಕಾತುರರಾಗಿ. ಟ್ರೇಲರ್ ಮತ್ತು ಟೀಸರ್ ಆಲ್ರೆಡಿ ಒಂದು ಹಲ್ಚಲ್ ಸೃಷ್ಟಿ ಮಾಡಿದೆ. ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಆರಂಭ ಆಗಿರೋದು. ಸೊ ಥಿಯೇಟರ್ ಮುಂದೆ ಇವಾಗ ಯಾವ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ? ಫ್ಯಾನ್ಸ್ ಎಷ್ಟು ಎಂತೂಸಿಯಾಸ್ಟಿಕ್ ಆಗಿದ್ದಾರೆ? ಗುಡ್ ಮಾರ್ನಿಂಗ್. ಸದ್ಯಕ್ಕೆ ನಾವು ಚಿತ್ರಮಂದಿರದ ಹೃದಯ ಭಾಗವಾಗಿರುವಂತಹ ಭಾಗದಲ್ಲಿದ್ದೇವೆ. ಇವತ್ತು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ನೋಡಬಹುದು. ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ಜಮಾಯಿಸಿದ್ದಾರೆ. ತಮ್ಮ ನೆಚ್ಚಿನ ನಟನ ಒಂದು ಸಿನಿಮಾ ಮಾಡಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ದರ್ಶನ್ ಅವರ ಡೆವಿಲ್ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಇಲ್ಲಿ ಬಂದು ನೆರೆದಿರುವಂಥದ್ದು. ಇದರ ಜೊತೆಗೆ ಯಾವ ತರ ಆಕ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಕೂಡ ಅಭಿಮಾನಿಗಳಲ್ಲಿ ಆ ಕಾರಣಕ್ಕಾಗಿ ಅಭಿಮಾನಿಗಳು ಇಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವ ತರ ಇಲ್ಲಿ ಜನ ನೆರೆದಿದ್ದಾರೆ. ಮೊದಲ ಶೋ 6:30 ಶೋಗಾಗಿ ಯಾವ ರೀತಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಚಿತ್ರಮಂದಿರ ಇನ್ನು ಈಗ 6:30 ಗಂಟೆಗೆ ಆರಂಭ ಆಗುತ್ತಲ್ಲ, ಟಿಕೆಟ್ಗಳನ್ನು ಮುಂಗಡವಾಗಿಯೇ ಬುಕ್ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ತಯಾರಿಯನ್ನು ನಡೆಸಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ. ಯಾವ ತರ ಕ್ರೇಜ್ ಇದೆ. ಸೊ ಜನ ಒಂದು ಡೆವಿಲ್ ಸಿನಿಮಾಕ್ಕಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರ್ಬೋದು. ಇನ್ನು ಮಿಲನಾ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುವಂತಹ ಡೆವಿಲ್ ಸಿನಿಮಾದ ಅಬ್ಬರ ಈಗಾಗಲೇ ಜೋರಾಗಿ ಕೇಳ್ತಾ ಇದೆ. ದರ್ಶನ್ ಅವರು ಇಲ್ಲ ಅನ್ನುವಂತಹ ನೋವು ಅಭಿಮಾನಿಗಳಲ್ಲಿ ಕಾಡೋದು ಬಿಟ್ಟರೆ ಬೇರೆ ಯಾವ ತರಹದಂತಹ ನೋವಿಲ್ಲ. ಪಕ್ಕ ನಾವು ಸಿನಿಮಾವನ್ನ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ನೋಡೋಣ, ಒಂದಿಷ್ಟು ಅಭಿಮಾನಿಗಳನ್ನ ಮಾತಾಡಿಸುವಂತಹ ಪ್ರಯತ್ನ ನಾನು ಇಲ್ಲಿ ಮಾಡ್ತೀನಿ. ಸೊ ಎಲ್ಲಿಂದ ಬಂದಿದ್ದೀರಾ ಸರ್? ಯಾದಗಿರಿ. ಸೊ ಯಾಕೆ ನೀವು ಡೆವಿಲ್ ಸಿನಿಮಾನ ಇವಾಗಲೇ ನೋಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ನಾವು ಇವತ್ತು ನೋಡ್ಬೇಕಂತಲ್ಲ ಮೇಡಮ್, ಈ ಸಿನಿಮಾ ಯಾವತ್ತೇ ಬರ್ತದೆ ಅಂದ್ಕೊಂಡಿದ್ವಿ. ಆದ್ರೆ ಯಾವ ಕಾರಣದಿಂದ ಬರೋಕ್ಕಾಗಿಲ್ಲ. ಹಂಗಾಗಿಬಿಟ್ಟು ಇವತ್ತು ಬಂದಿರೋದು ನಮ್ಮ ಅದೃಷ್ಟ ಅಂತ ನಾವು ಅಂದ್ಕೊಂಡಿದ್ವಿ. ಹಂಗಾಗಿ ಅದು ನಮ್ಗೆ ತುಂಬ ಖುಷಿನೇ ಇದೆ.
ಅದು ಎಲ್ಲರೂ ಖುಷಿ ವಿಷಯನೇ ಅಲ್ಲ. ಈಗ ಅದು ಎಲ್ಲರೂ ಕಾಯ್ತಾ ಇದಾರೆ, ಎಲ್ಲರೂ ನೋಡ್ಬೇಕು ಮಾಡ್ಬೇಕಂತಾನೆ ಕಾಯ್ತಿರೋದು. ಹಂಗಾಗಿ ಇದು ಒಂಥರ ನಮ್ಗೆ ಹಬ್ಬ ಇದ್ದಂಗೆ ಇವತ್ತು. ಸದ್ಯಕ್ಕೆ ಇವತ್ತು ನಮ್ಗೆ ದೀಪಾವಳಿನೂ ಇದೆ, ಉಗಾದಿನೂ ಇದೆ ಅಂಬಂಗೆ ಇವತ್ತು ನಮ್ಗೆ ಅಷ್ಟು ಖುಷಿಯಾಗಿದೆ. ಅದರಿಂದ ನಮ್ಗೆ ತುಂಬ ಹೆಮ್ಮೆ ಇದೆ ಮೇಡಮ್. ಜೈ ಡಿ ಬಾಸ್, ಜೈ ಡಿ ಬಾಸ್. ನಮ್ ಬಾಸ್ ಒಳಗಡೆ ಇದ್ರು ಸೂಪರ್ ಆಗಿದೆ, ಫ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಜೈ ಡಿ ಬಾಸ್ ಅಷ್ಟೇ, ಏನೂ ಇಲ್ಲ ನಮ್ಗೆ. ಒಂದಿಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸಿನಿಮಾ ಯಾವ ತರ ಬರುತ್ತೆ ಅನ್ನುವಂತ ನಿರೀಕ್ಷೆ ಅವರಲ್ಲಿ ಇದೆ. ಇದರ ಜೊತೆಗೆ ಈಗಾಗಲೇ 72 ಅಡಿ ಎತ್ತರದ ಕಟೌಟ್ ಕೂಡ ರಾರಾಜಿಸ್ತಾ ಇದೆ ನರ್ತಕಿ ಚಿತ್ರಮಂದಿರದಲ್ಲಿ. ಸೊ ಈ ಕಾರಣಕ್ಕಾಗಿ ಸಿನಿಮಾದ ಅದ್ದೂರಿತನ ಯಾವ ತರ ಇರುತ್ತೆ ಅನ್ನೋದನ್ನ ನೀವು ಈಗಾಗಲೇ ನಿರೀಕ್ಷೆ ಮಾಡಬಹುದು. ಪ್ರಜ್ವಲ, ದೀಪಿಕಾ ಹಾಗೆ ಹೋಲ್ಡ್ ಅಲ್ಲಿ ಇರಿ, ನಿಮ್ಮಿಂದ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ ನಾನು. ಸದ್ಯ ನರ್ತಕಿ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಹಿನ್ನೆಲೆ 72 ಅಡಿ ಕಟೌಟ್ ಅಳವಡಿಕೆ ಮಾಡಲಾಗಿದೆ. ಇನ್ನು ಪ್ರಸನ್ನ ಥಿಯೇಟರ್ ಮುಂದೆ 53 ಅಡಿ ಎತ್ತರದ ಕಟೌಟ್ ರಾರಾಜಿಸ್ತಾ ಇದೆ. ಸಿನಿಮಾ ನೋಡೋದಕ್ಕೆ ಬಂದಂಥವರಿಗೆ ಅನ್ನದಾನ ಮತ್ತು ಸ್ವೀಟ್ ಹಂಚಿಕೆಗೆ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಸನ್ನ ಚಿತ್ರಮಂದಿರದ ಮುಂದೆ ಆಲ್ರೆಡಿ ಹೌಸ್ಫುಲ್ ಬೋರ್ಡ್ ಕಾಣಸಿಗ್ತಾ ಇದೆ. ಇನ್ನು ನರ್ತಕಿ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವೀಕ್ಷಿಸ್ತಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪ್ರಸನ್ನ ಥಿಯೇಟರ್ ಮುಂದೆ ಅಭಿಮಾನಿಗಳಿಗೆ ವಿಶೇಷ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಯಾವುದೇ ಪರ ವಿರೋಧ ಘೋಷಣೆ, ಕೆಟ್ಟ ಪದಗಳ ನಿಂದನೆ ಬೇಡ ಅಂತೆಲ್ಲ ವಿಶೇಷ ಸೂಚನಾ ಫಲಕವನ್ನ ಅಳವಡಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ, ಈಗ ದರ್ಶನ್ ಅವರು ಹೊರಗಿದ್ದಿದ್ರೆ ಅಭಿಮಾನಿಗಳ ಜೊತೆ ಬಂದು ಸಿನಿಮಾ ವೀಕ್ಷಿಸ್ತಾ ಇದ್ರು. ಬಟ್ ಅವರಿಲ್ಲದ ಕಾರಣ ವಿಜಯಲಕ್ಷ್ಮಿ ಅವರು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಂಡ್ ಇದ್ರ ಜೊತೆಗೆ ಆಲ್ರೆಡಿ ಹೌಸ್ಫುಲ್ ಬೋರ್ಡ್ ಕಾಣ ಸಿಗ್ತಾ ಇದೆಯಂತೆ. ಸೊ ಬುಕ್ಕಿಂಗ್ಸ್ ನ ಕುರಿತಾಗಿ ವಿಜಯಲಕ್ಷ್ಮಿ ಅವರು ಸಿನಿಮಾ ನೋಡೋದ್ರ ಕುರಿತಾಗಿ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಜ್ವಲ, ಈಗಾಗಲೇ ಪ್ರಸನ್ನ ಚಿತ್ರಮಂದಿರ ಆಗಿರ್ಬೋದು, ನರ್ತಕಿ ಆಗಿರ್ಬೋದು, ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನಿನ್ನೆಯಿಂದಲೇ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನ ಯಾವ ರೀತಿ ಬರಮಾಡ್ಕೋಬೇಕು ಅನ್ನೋದರ ತಯಾರಿಯನ್ನು ಕೂಡ ನಡೆಸಿದ್ದಾರೆ. ಮಧ್ಯರಾತ್ರಿಯಿಂದಲೇ ಅದನ್ನ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಚಿತ್ರಮಂದಿರದ ಮುಂಭಾಗದಲ್ಲಿ ಒಂದಿಷ್ಟು ಸೂಚನೆಯ ಫಲಕಗಳನ್ನು ಕೂಡ ಹಾಕಲಾಗಿತ್ತು. ಅಭಿಮಾನಿಗಳು ಯಾವ ರೀತಿಯಲ್ಲೂ ಕೆಟ್ಟ ವರ್ತನೆಯನ್ನ ಮಾಡಬೇಡಿ, ಘೋಷಣೆಯನ್ನ ಕೂಗಬೇಡಿ ಅನ್ನುವಂತ ಮಾತನ್ನ ಮುಂಚೆನೆ ವಿಜಯಲಕ್ಷ್ಮಿ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ನಾವು ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಅನ್ನದಾನ ಆಗಿರ್ಬೋದು, ಬೇರೆ ಬೇರೆ ತರದ ಒಂದು ಕಾರ್ಯಕ್ರಮನ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಒಂದೆಡೆ. ಇನ್ನೊಂದೆಡೆ ಇವತ್ತು 6:30 ಶೋಗೆ ವಿಜಯಲಕ್ಷ್ಮಿ ಅವರ ಜೊತೆ ಧನ್ವೀರ್ ಆಗಿರ್ಬೋದು, ಅದೇ ರೀತಿ ದರ್ಶನ್ ಅವರ ಮಗ ವಿನೀಶ್ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಮೂಲಗಳಿಂದ ಸಿಕ್ಕಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಈಗ ಮೊದಲ ಶೋ ಅಲ್ಲಿ ಗೊತ್ತಾಗುತ್ತೆ. ಸೊ ಇನ್ನೇನು 6:15 ಸ್ವಲ್ಪ ಹೊತ್ತಲ್ಲೇ ಮೊದಲ ಶೋ ಆರಂಭ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಇನ್ನೊಂದು ಕಡೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅನಾಹುತಗಳು ನಡೀಬಾರ್ದು, ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಸೊ ಅವರ ಕಾರ್ಯಗಳು ಕೂಡ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂತದ್ದು. ಒಂದು ಕಡೆ ಅಭಿಮಾನಿಗಳು ಕೂಡ ಸದ್ಯಕ್ಕೆ ಶಾಂತ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ದಾರೆ. ಪ್ರಜ್ವಲ, ದೀಪಿಕಾ, ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಕಷ್ಟು ಜನಕ್ಕೆ ಇರುವಂತಹ ಕುತೂಹಲ ಏನು ಅಂತ ಹೇಳಿದ್ರೆ ಸಿನಿಮಾ ಯಾವ ರೀತಿಯಾಗಿ ಮೂಡ್ ಬಂದಿದೆ ಅಂತ. ಬಿಕಾಸ್ ಈಗ ಸಿನಿಮಾದ ಶೂಟಿಂಗ್ ಶೆಡ್ಯೂಲ್ ಇರುವಂತ ಸಂದರ್ಭದಲ್ಲಿನೇ ಈ ಕೊಲೆ ಆರೋಪದಲ್ಲಿ ದರ್ಶನ್ ಅವರು ಜೈಲ್ ಪಾಲಾಗಿದ್ದು. ಸೊ ಸಿನಿಮಾದ ಬಗ್ಗೆ ಇರುವಂತಹ ನಿರೀಕ್ಷೆಗಳಾಗಿರ್ಬೋದು ಅಂಡ್ ಬುಕ್ಕಿಂಗ್ಸ್ ನ ಕುರಿತಾಗಿ ಆಲ್ರೆಡಿ ಹೌಸ್ಫುಲ್ ಬೋರ್ಡ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಕೆಲವು ಥಿಯೇಟರ್ಗಳ ಮುಂದೆ. ಆನ್ಲೈನ್ ನಲ್ಲಿ ಬುಕ್ಕಿಂಗ್ಸ್ ಎಲ್ಲ ಹೇಗೆ ಸಿಗ್ತಾ ಇದೆ ದೀಪಿಕಾ? ಈಗಾಗಲೇ ನಾವು ಮಾತಾಡೋದಾದ್ರೆ ಬುಕ್ಕಿಂಗ್ ಅಲ್ಲಿ ಈಗಾಗಲೇ ಒಂದಿಷ್ಟು ಫಿಲ್ಅಪ್ಗಳು ಬಾಕಿ ಇದೆ. ಆದರೆ ಸಿಂಗಲ್ ಥಿಯೇಟರ್ ಏನಿದೆ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿರುವಂತದ್ದು. ಸೊ ಈಗಾಗಲೇ ಎಲ್ಲಾ ಟಿಕೆಟ್ಗಳನ್ನ ಮುಂಗಡವಾಗಿ ಅಭಿಮಾನಿಗಳು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸಿನಿಮಾವನ್ನ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇರುವಂತದ್ದು. ಇನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ನೋಡೋದಾದ್ರೆ ದರ್ಶನ್ ಯಾವತ್ತೂ ಕೂಡ ತಮ್ಮ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಕೂತು ನೋಡುವಂತ ಒಂದು ಸಂಪ್ರದಾಯವನ್ನ ಮುಂದುವರಿಸಿರ್ಲಿಲ್ಲ. ಆ ಕಾರಣಕ್ಕಾಗಿ ಅಭಿಮಾನಿಗಳಲ್ಲಿ ಅಷ್ಟು ನಿರೀಕ್ಷೆ ಇಲ್ಲ. ಆದ್ರೆ ದರ್ಶನ್ ಇದ್ದಿದ್ರೆ
ಒಂದಿಷ್ಟು ಮೆಸೇಜ್ಗಳು ಇರ್ತಾ ಇತ್ತು ಅಥವಾ ಅವ್ರು ಏನಾದರೂ ಅಭಿಮಾನಿಗಳ ಜೊತೆ ಮಾತುಕತೆಗೆ ಮುಂದಾಗ್ತಾ ಇದ್ರು ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ದಾರೆ. ಆದ್ರೆ ದರ್ಶನ್ ಇಲ್ಲದಿದ್ರು ಕೂಡ ಅವರು ಒಂದಿಷ್ಟು ಸಂದೇಶಗಳನ್ನ ಅಭಿಮಾನಿಗಳಿಗೆ ಕಳುಹಿಸಿ ಕೊಟ್ಟಿದ್ದಾರೆ. ತಮ್ಮ ಸಪೋರ್ಟ್ಗಳು ಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಇದರ ಜೊತೆಗೆ ನಾವು ಅಬ್ಸರ್ವ್ ಮಾಡೋದಾದ್ರೆ ಟ್ರೈಲರ್ ರಿಲೀಸ್ ಆಗೋ ಮುಂಚೆನೆ ಟೀಸರ್ ಅನ್ನ ಒಂದು ಬಿಟ್ಟನ್ನ ಬಿಡ್ತಾರೆ. ಆ ಬಿಟ್ಟಲ್ಲಿ ನಾವು ನಾನು ಬರ್ತಿದ್ದೀನಿ ಚಿನ್ನ ಅನ್ನುವಂತ ಮಾತನ್ನ ಕೂಡ ಅದರಲ್ಲಿ ಹೈಲೈಟ್ ಮಾಡಿದ್ರು. ಅದಾದ ನಂತರ ಟ್ರೈಲರ್ ದಿನಗಳಲ್ಲಿ ಕೂಡ ಟ್ರೈಲರ್ ಅದ್ದೂರಿಯಾಗಿ ಮೂಡ್ ಬಂದಿತ್ತು. ಟ್ರೈಲರ್ ಎಲ್ಲರಿಗೂ ಕೂಡ ಇಷ್ಟವಾಗಕ್ಕೆ ಕೂಡ ಶುರುವಾಗಿತ್ತು. ಆ ಕಾರಣಕ್ಕಾಗಿ ಇದೀಗ ಡೆವಿಲ್ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಅದು ಹೇಗೆ ಇದ್ರೂ ಕೂಡ ಖಂಡಿತವಾಗಿ ನಾವು ಸಿನಿಮಾವನ್ನ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಕೂಡ ಫ್ಯಾನ್ಸ್ಗಳು ಹೇಳ್ತಿದ್ದಾರೆ. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಡೆವಿಲ್ ಸಿನಿಮಾಗೆ ಶುಭವನ್ನ ಹಾರೈಸಿದ್ದಾರೆ ಸ್ಯಾಂಡಲ್ವುಡ್ನ ನಟ ನಟಿಯರು. ದರ್ಶನ್ ಸಿನಿಮಾಗೆ ಶುಭವನ್ನ ಕೋರಿದ್ದಾರೆ ಕರುನಾಡಿನ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿವಣ್ಣ. ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಕೂಡ ಡೆವಿಲ್ ಸಿನಿಮಾಗೆ ಶುಭವನ್ನ ಹಾರೈಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಮೊದಲಿನಿಂದ ಕೂಡ ರಚಿತಾ ರಾಮ್ ಅವರು ದರ್ಶನ್ ಅವರ ಕುರಿತಾಗಿ ಇರುವಂತಹ ತಮ್ಮ ಒಂದು ಉಪಕಾರ ಸ್ಮರಣೆಯನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ನಾವು ಬಹಳ ದಿನಗಳಿಂದ ಅದನ್ನು ಗಮನಿಸ್ತಾ ಇದ್ದೀವಿ. ಇದೀಗ ದರ್ಶನ್ ಅವರ ಸಿನಿಮಾ ಬರ್ತಿರುವಂತಹ ಸಂದರ್ಭದಲ್ಲಿ ಕೂಡ ಶುಭವನ್ನ ಹಾರೈಸಿದ್ದಾರೆ. ಇನ್ನು ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಯಾರದ್ದೇ ಸಿನಿಮಾ ಬಂದರೂ ಕೂಡ ಅವರಿಗೆ ಶುಭವನ್ನ ಹಾರೈಸೋದು, ಅವರಿಗೆ ಪ್ರೋತ್ಸಾಹಿಸುವಂಥದ್ದು ನಾವು ಗಮನಿಸ್ತೀವಿ. ಸೆಲೆಬ್ರಿಟೀಸ್ ತೋರಿಸ್ತೀವಿ, ನಾವು ನಮ್ಮ ದೇವ್ರನ್ನ ಯಾವತ್ತು ಬಿಡಲ್ಲ. ಭಕ್ತಾದಿಗಳಾಗಿ ಎಲ್ಲ ಸೆಲೆಬ್ರಿಟೀಸ್ ಬಂದಿದ್ದೀವಿ, ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಬಿಟ್ಟು ಹೋಗೇ ಹೋಗ್ತೀವಿ. 15 days ಆಯ್ತು ಮ್ಯಾಮ್ ಡ್ರಾ ಮಾಡಕ್ಕೆ. ನಾವಿರೋದು ಸಿದ್ದಿಪೇಟೆ ಹತ್ರ ಇರೋದು. ನಾವು ದೀಪೋಜ್ ಡ್ರಾ ಮಾಡ್ತಾ ಇರೋದಲ್ಲ. ಅದೇ ಅಕ್ಕ ಪ್ರಮೋಷನ್ ಮಾಡಕ್ಕಾಗಲ್ಲ ಅಂದ್ರಲ್ಲ ಅಕ್ಕ, ಇದೇ ಅಕ್ಕ ಪ್ರಮೋಷನ್. ಇದು ಜಸ್ಟ್ 25%. ಇನ್ನೂ 1 ತಿಂಗಳು ಇರುತ್ತಕ್ಕ ಹಬ್ಬ.
ಇದು ಡೆವಿಲ್ ಡಿಸೆಂಬರ್ ಡಿ ಬಾಸ್ ಡೆವಿಲ್ ಡಿಸೆಂಬರ್ ಅಂತ ಅಕ್ಕ. ಇದು ಈ ಡಿಸೆಂಬರ್ ಪೂರಾ ಹಬ್ಬನೇ ಇರುತ್ತಕ್ಕ. ನೋಡ್ಕೊಂಡು ಹೋಗ್ಬೇಕಷ್ಟೇ ಅಕ್ಕ, ಏನು ಮಾತಾಡ್ಬೇಡ್ದಕ್ಕ ಯಾರು ಬೇರೆಯವ್ರು. ಬರ್ತಾ ಇರೋದು ಡಿ ಬಾಸ್. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೆ ಬಂದಿದ್ದೀನಿ. ಅವರು ಒಳಗಡೆ ಇದ್ದಾರೆ, ನಾವು ಆಚೆ ಇದೀವಿ, ಅಷ್ಟೇ ವ್ಯತ್ಯಾಸ. ಒಂದು ನನಗೆಲ್ಲಾ ಕಲಾವಿದರು ಒಂದೇನಂದ್ರೆ ಅವ್ರ ಜೊತೆ 9-10 ಸಿನಿಮಾ ಮಾಡಿದ್ದೆ. ಇವತ್ತು ಫಸ್ಟ್ ಡೇ, ಅದು 22 ವರ್ಷ ನನ್ನ ಇಂಡಸ್ಟ್ರಿ ಸರ್ವಿಸು. ಫಸ್ಟ್ ಟೈಮ್ ನಾನು ಬೆಳಗ್ಗೆ ಶೋಗ್ ನಾನು ಬಂದಿರೋದು. ಖುಷಿ ಆಗ್ತಾ ಇದೆ. ಏನಂದ್ರೆ ಒಬ್ಬ ಮನುಷ್ಯ 4 ಗೋಡೆ ಮಧ್ಯ ಇರೋದಿದೆಯಲ್ಲ, ಅದರಷ್ಟು ನರಕ ಯಾವುದೂ ಇಲ್ಲ. ನಾವುಗಳೇ 1 ಅವರ್, 1 ದಿನ, 3 ದಿನ, 4 ದಿನ ಒಂದು ಗೋಡೆ ಮಧ್ಯೆ ಇರೋಕ್ಕಾಗಲ್ಲ. ಅವ್ರು ಎಷ್ಟು ನೋವು ತಿಂತಾ ಇದಾರೋ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಇಲ್ಲಿರೋ ಸೆಲೆಬ್ರಿಟಿಗಳೆಲ್ಲ, ಯಾರೋ ಅನ್ನದಾತರುಗಳು ನಿಜವಾಗ್ಲೂ ಎಲ್ಲರೂ ಖುಷಿಯಿಂದ ಆಚರಿಸ್ತಾ ಇದ್ದಾರೆ. ಪ್ರತಿ ಒಂದು ಊರಲ್ಲೂ, ಪ್ರತಿ ಒಂದು ಥಿಯೇಟ್ರಲ್ಲೂ ಎಲ್ಲರೂ ಅಷ್ಟೇ ಅಭಿಮಾನಿಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಈ ತರ ಸಿನಿಮಾದು ಮಾಡಿರೋದು, ಇದೇ ಫಸ್ಟ್ ಟೈಮ್ ಅಭಿಮಾನಿಗಳು. ತುಂಬಾ ಸಲ ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ಬಟ್ ಈ ಸಲ ತುಂಬಾ ಡಿಫ್ರೆಂಟ್ ಆಗಿದೆ. ನಾವೆಲ್ಲರೂ ಇದೀವಿ ಅಂತ ಎಲ್ಲರೂ ತೋರಿಸ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಡೆವಿಲ್ ಸಿನಿಮಾಗೆ. ಪ್ರತಿಯೊಬ್ರು ಸಿನಿಮಾನ ಬಂದು ಥಿಯೇಟರ್ ನೋಡಿ, ಸಿನಿಮಾದಲ್ಲಿ ವಿಡಿಯೋ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊರಗಡೆ ಬಿಡಬೇಡಿ ದಯವಿಟ್ಟು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮೇಡಮ್, ನಮ್ಮ ಹೆಸರು ಶಿವು ದಚ್ಚು ಅಂತ. ನಾವು ಚಾಮರಾಜನಗರದಿಂದ ಬಂದಿರೋದು. ನಾವು ಫಸ್ಟ್ ನೋಡ್ಬೇಕು, ಮೇನ್ ಥಿಯೇಟರ್ಲೇ ನೋಡ್ಬೇಕಂತ ಬಂದಿರೋದು. ಕ್ರೇಜ್ ನೋಡಿ ಮೇಡಮ್ ಹೆಂಗಿದೆ, ಸೂಪರ್. ಅವರಿದ್ರೆ ಇನ್ನೂ ಡಬಲ್ ಕ್ರೇಜ್ ಇರೋದು. ಅದೇ ಏನೋ ಹೇಳ್ಬೇಕು ಅನ್ಕೊಂಬಂದು ಏನೋ ಇದು ಕ್ರೇಜ್ ನೋಡ್ಬಿಟ್ಟು ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಮೇಡಮ್. ಸೂರ್ಯನಿಗೆ ಗ್ರಹಣ ತುಂಬಾ ಹೊತ್ತಿರಲ್ಲ. ಬಂದಾಯ್ತು ಚಿನ್ನ, ಆಲ್ರೆಡಿ ಬಂದಾಯ್ತು. ಕೇಲ್ ಖತಮ್, ನಾಟಕ ಬಂದ್ ಬಂದ್ ಬಂದ್. ಏ ಕ್ಯಾಟ್ಮರೀಸ್, ಆನೆ ನಡೆದಿದ್ದೆ ದಾರಿ ಬಂದಾಯ್ತು. ತಾಕತ್ತಿದ್ರೆ ಕಟ್ಟಾಕು.